ದಸರಾದಲ್ಲಿ ಜಂಬೂ ಸವಾರಿನ ಹೊರತಕ್ಕಂಥ ಅರ್ಜುನ ಆನೆ ಅವತ್ತು ನಾಯಕತ್ವದಲ್ಲಿ ಪುಂಡಾನೆಗಳ ಸೆರೆ ಹಿಡಿಯುವಂತ ಒಂದು ಕೆಲಸ ನಡೀತು. ಎಷ್ಟು ಅಂತ ಅದರಲ್ಲಿ ಆ ದುರಂತ ನಿಮಗೆ ಗೊತ್ತಿದೆ. ಕಾಡಾನೆ, ಬಲಿಷ್ಠವಾದಂಥ ಕಾಡಾನೆ, ಅರಣ್ಯ ಇಲಾಖೆಯ ತಪ್ಪು ಲೆಕ್ಕಾಚಾರದಿಂದ ಅರ್ಜುನ ಸಾವು ಆಗ್ಬೇಕಾದ ಸಂದರ್ಭ ಬಂತು. ಅದೆಲ್ಲ ಘಟನೆ ನಡೆದಾದ್ಮೇಲೆ ಜನರದ್ದು ಭಾವನೆಗಳು ನಿಮಗೆ ಗೊತ್ತಿದೆ. ಆನೆ ಅರ್ಜುನ ಜನಸಾಮಾನ್ಯರ ಕಣ್ಮಣಿ ಅಲ್ಲ. ಅರ್ಜುನನ ಬಗ್ಗೆ ಆ ಥರದೊಂದು ಅಭಿಮಾನ ಇದೆ. ಅವನ್ನ ಸತ್ತಿರಂತ ಅರ್ಜುನನ ಸ್ಮಾರಕ ಮಾಡಿ ರಸ್ತೆ ಬದಿನಲ್ಲಿ ಅವನಿಗೆ ಒಂದು ವಿಗ್ರಹನ ಅವನ ಥರದ್ದೇ ರಚನೆ ಮಾಡಿ ಈ ಥರ ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಒಂದು ತಿಲಾಂಜಲಿ ಹಾಡೋದಕ್ಕೆ ಅದೊಂದು ವೇದಿಕೆ ಆಗಲಿ ಅನ್ನೋ ದೃಷ್ಟಿಯಿಂದ ಜನರು ಒತ್ತಾಯ ಮಾಡಿದರು, ಸಹಜವಾಗಿ ಒತ್ತಾಯ ಮಾಡಿದರು. ಆ ಒತ್ತಾಯನ ನಾವೆಲ್ಲರೂ ಕೇಳಿದ್ವಿ, ನಾವು ನೋಡಿದ್ವಿ, ಪತ್ರಿಕೆಯಲ್ಲಿ ಬಂತು, ಟಿವಿನಲ್ಲಿ ಬಂತು, ಸರ್ಕಾರ ಮತ್ತು ಅಧಿಕಾರಿಗಳ ಗಮನಕ್ಕೂ ಅದು ಬಂತು. ಒತ್ತಾಯ ಮಾಡೋದು ಅಂತಂದ್ರೆ ಅದೇನು ಸತ್ಯನಾರಾಯಣ ಪೂಜೆ ಅಲ್ಲ, ಗೌರಿ ವ್ರತ ಅಲ್ಲ. ಅದು ಒತ್ತಾಯ ಮಾಡೋದು ಅಂದ್ರೆ ಅದರಲ್ಲಿ ಸ್ಲೋಗನ್ಸ್ ಇರುತ್ತೆ, ಶೌಟಿಂಗ್ ಮಾತಾಡ್ತಾರೆ, ಜೋರ್ ಮಾತಾಡ್ತಾರೆ, ಭಾಷಣಗಳಿರ್ತದೆ. ಈ ಥರದ್ದೆಲ್ಲವೂ ಸೇರಿದ್ರೆ ಅದನ್ನು ಚಳವಳಿ ಆಗೋದು. ಆದರೆ 2 ವರ್ಷದ ಹಿಂದೆ ನಡೆದಂತ ಘಟನೆ ಇವತ್ತು ಸದ್ದು ಮಾಡ್ತಾ ಇದೆ. ನಾನು ಕೇಳಿದೆ, 19 ಜನರ ಮೇಲೆ ಸುಮಾರು 7 ಸೆಕ್ಷನ್ಗಳನ್ನ ಹಾಕಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಯಾರೋ ದರೋಡೆ ಮಾಡ್ಕೊಂಡು ಹೋಗ್ತಿದ್ದಾರಂಗೆ, ಗಾಂಜಾ ಹೊತ್ಕೊಂಡು ಹೋಗ್ತಾರಲ್ಲ ಹಾಗೆ, ಯಾವುದೋ ಡ್ರಗ್ಸ್ ಮಾಫಿಯಾಗಳನ್ನ ಮೇಲೆ ಹಾಕುವಂತ ತರ ಆಲೋಚನೆ ಇಟ್ಕೊಂಡು ಅಧಿಕಾರಿಗಳು 19 ಜನರ ಮೇಲೆ ಕೇಸ್ ಮಾಡಿದಿರಿ. ಅದರೊಳಗಡೆ ಒಂದು 15 ಜನ ಅಮಾಯಕರು. ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಎಡಳ್ಳಿ ಮಂಜುನಾಥ್ ಅಂತ ಇರ್ಬೋದು, ಬೆಕ್ನಳ್ಳಿ ನಾಗರಾಜ್, ವಿಕ್ರಮ್ ಇರಬಹುದು, ಈ ತರ ಪ್ರಮುಖವಾದಂತ ವ್ಯಕ್ತಿಗಳನ್ನ ನೀವು ಅದರೊಳಗೆ ಸೇರಿಸಿ ನೀವು ಅವರಿಗೆ ಬಂಧನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದಿರ. ಇಲ್ಲೆಲ್ಲೂ ಬೇಲ್ ಸಿಕ್ಕಬಾರ್ದು ಅನ್ನೋ ದೃಷ್ಟಿಯಿಂದ ಅನೇಕ ಕಾಯ್ದೆಗಳನ್ನ, ಕಾನೂನುಗಳನ್ನ ಸೇರಿಸಿದಿರ. ಏನಿದ್ರ ಅರ್ಥ? ಆಯ್ತು, ನೀವು ಈ ತರದ್ದು ಸೇರಿಸ್ಬಿಟ್ರಿ, ಸಮಸ್ಯೆ ಬಗೆಹರಿತಾ? ಎಡಳ್ಳಿ ಮಂಜುನಾಥ್ ಅವ್ರನ್ನ ಹಿಂದೆ ಒಂದ್ಸರಿ ಜೈಲಿಗೆ ಕಳ್ಸಿದ್ರಿ, ಆನೆ ಸಮಸ್ಯೆ ಬಗೆಹರಿತಾ? ನನ್ನ ಗನ್ನನ್ನೇ ಸೀಜ್ ಮಾಡಿಬಿಟ್ರಿ, ಆನೆ ಸಮಸ್ಯೆ ಬಗೆಹರಿತಾ? ಸಾವುಗಳ ಮೇಲೆ ಸಾವು.